ಮೋದಿ ಎಕ್ಸ್ಪೋಸ್ಡ್ ಎಪಿಸೋಡ್ 8 ಕೋವಿಡ್, ಆಯುಷ್ಮಾನ್ ಭಾರತ್, ನೀಟ್ ಹಗರಣಗಳಲ್ಲಿ ಸತ್ತು ಹೋದ ವಿಶ್ವಗುರು ಮಾದರಿ. ನಮಸ್ಕಾರ ಗೆಳೆಯರೇ, ಫಸ್ಟ್ ಕನ್ನಡದ ಮೋದಿ ಎಕ್ಸ್ಪೋಸ್ಡ್ ಸರಣಿಯ 8ನೇ ಎಪಿಸೋಡ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, ಇವತ್ತಿನ ಎಪಿಸೋಡ್ ದೇಶದ ಅತ್ಯಂತ ಸೂಕ್ಷ್ಮ ಮತ್ತು ನಮ್ಮ ಬದುಕಿಗೆ ಹತ್ತಿರವಾದ ವಿಷಯದ ಕುರಿತಾಗಿದೆ. ಅದೇ ಆರೋಗ್ಯ ವ್ಯವಸ್ಥೆ. ಈ ದೇಶದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ನೆಟ್ಟಗಿಲ್ಲದೆ ಇರೋದಕ್ಕೆ, ಬಡವರು ಖಾಸಗಿ ಆಸ್ಪತ್ರೆಗಳ ಲೂಟಿಗೆ ಸಿಕ್ಕು ಬೀದಿಗೆ ಬೀಳುತ್ತಿರೋದಕ್ಕೆ ನಾವು ದಶಕಗಳಿಂದ ಕಾಂಗ್ರೆಸ್ ಸರ್ಕಾರವನ್ನು ಬೈಯುತ್ತಾ ಬಂದಿದ್ದೆವು. 2014ರಲ್ಲಿ ಮೋದಿ ಅವರು ಬಂದಾಗ ಆಯುಷ್ಮಾನ್ ಭಾರತ್ ಯೋಜನೆಯನ್ನು ತಂದು ಪ್ರತಿಯೊಂದು ಬಡ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಉಚಿತ ಚಿಕಿತ್ಸೆ ಕೊಡ್ತೀವಿ ಅಂದಾಗ ನಾವೆಲ್ಲ ಹೆಮ್ಮೆ ಪಟ್ಟಿದ್ದೆವು. ನೋಡಿ, ಬಡವರ ಪಾಲಿನ ಸಂಜೀವಿನಿ ಬಂತು ಅಂತ ಮೀಡಿಯಾಗಳು ಹಗಲಿರುಳು ಭಜನೆ ಮಾಡಿದರು. ಆದರೆ ಬಾಸ್, ಇವತ್ತು ನಾವಿಲ್ಲಿ ಚರ್ಚೆ ಮಾಡ ಹೊರಟಿರುವುದು ಕೇವಲ ಜಾಹೀರಾತುಗಳ ಬಗ್ಗೆ ಅಲ್ಲ. 2021ರ ಆ ಕರಾಳ ದಿನಗಳನ್ನು ಒಮ್ಮೆ ನೆನಪಿಸ್ಕೊಳ್ಳಿ. ನಮ್ಮ ಕಣ್ಣ ಮುಂದೆಯೇ ನಮ್ಮ ತಂದೆ, ತಾಯಿ, ಅಣ್ಣ, ತಮ್ಮ, ಸ್ನೇಹಿತರು ಆಕ್ಸಿಜನ್ ಸಿಗದೆ, ಆಸ್ಪತ್ರೆಯಲ್ಲಿ ಒಂದು ಬೆಡ್ ಸಿಗದೆ ನರಳಿ ನರಳಿ ಪ್ರಾಣ ಬಿಟ್ರಲ್ಲ. ಅವತ್ತು ಈ ವಿಶ್ವದ ಅತಿ ದೊಡ್ಡ ಆರೋಗ್ಯ ಯೋಜನೆ ಎಲ್ಲಿ ಹೋಗಿ ಮಲಗಿತ್ತು? ಕೋವಿಡ್ನಿಂದ ದೇಶದಲ್ಲಿ ಲಕ್ಷಾಂತರ ಜನ ಸಾಯ್ತಿರುವಾಗ ಪ್ರಧಾನಿಯವರು ಪಶ್ಚಿಮ ಬಂಗಾಳದ ಚುನಾವಣಾ ರ್ಯಾಲಿಯಲ್ಲಿ ಇಷ್ಟೊಂದು ದೊಡ್ಡ ಜನಸ್ತೋಮವನ್ನು ನಾನು ನನ್ನ ಇತಿಹಾಸದಲ್ಲೇ ನೋಡಿಲ್ಲ ಅಂತ ನಗು ನಗುತ್ತಾ ಭಾಷಣ ಬಿಗಿತಿದ್ರಲ್ಲ, ಅದು ಅಪ್ಪಟ ಕ್ರೂರತನ ಅಲ್ವಾ? ಯಾವ ಭಾವನೆಗಳಿಗೂ ಇಲ್ಲಿ ಜಾಗವಿಲ್ಲ. ಇವತ್ತು ಈ ದೇಶದ ಇತಿಹಾಸದ ಅತಿ ದೊಡ್ಡ ವೈದ್ಯಕೀಯ ದುರಂತ, ಕೋವಿಡ್ ಮ್ಯಾನೇಜ್ಮೆಂಟ್ನ ಮಹಾವೈಫಲ್ಯ ಮತ್ತು ಸ್ವತಃ ಸರ್ಕಾರದ CAG ವರದಿಯೇ ಬಯಲು ಮಾಡಿರುವ ಆಯುಷ್ಮಾನ್ ಭಾರತ್ ಯೋಜನೆಯ ಮಹಾ ಹಗರಣವನ್ನು ಪಕ್ಕಾ ಅಧಿಕೃತ ದಾಖಲೆಗಳನ್ನು ಇಟ್ಕೊಂಡೇ ಪೋಸ್ಟ್ ಮಾರ್ಟಮ್ ಮಾಡೋಣ. ಹೃದಯ ಗಟ್ಟಿಯಾಗಿದ್ದರೆ ಮಾತ್ರ ಈ ಎಪಿಸೋಡ್ ನೋಡಿ. ಸ್ನೇಹಿತರೆ, ಮೊದಲಿಗೆ ಭಾರತೀಯರ ಇತಿಹಾಸದಲ್ಲಿ ಯಾವತ್ತೂ ಮರೆಯಲಾಗದ ಆ ಕರಾಳ ವರ್ಷ 2021ರ ಕೋವಿಡ್ 2ನೇ ಅಲೆಯ ಸತ್ಯಕ್ಕೆ ಬರೋಣ. ಬಿಜೆಪಿಯ IT ಸೆಲ್ ಮತ್ತು ಕೇಂದ್ರ ಸರ್ಕಾರ ಇವತ್ತಿಗೂ ಪಾರ್ಲಿಮೆಂಟ್ನಲ್ಲಿ ನಿಂತು ಜಗತ್ತಿನ ಅತಿ ದೊಡ್ಡ ಸುಳ್ಳನ್ನು ಹೇಳುತ್ತೆ. ಭಾರತದಲ್ಲಿ ಆಕ್ಸಿಜನ್ ಕೊರತೆಯಿಂದ ಒಬ್ಬ ಪ್ರಜೆಯೂ ಸತ್ತಿಲ್ಲ. ನೋ ಡೆತ್ಸ್ ಡ್ಯೂ ಟು ಲ್ಯಾಕ್ ಆಫ್ ಆಕ್ಸಿಜನ್ ಅಂತ. ಬಾಸ್, ನಿಮ್ಮ ಆತ್ಮಸಾಕ್ಷಿಗೆ ಕೈ ಇಟ್ಟು ಹೇಳಿ, ನಮ್ಮ ಬೆಂಗಳೂರಿನ ಚಾಮರಾಜನಗರ ಆಸ್ಪತ್ರೆಯಲ್ಲಿ ಒಂದೇ ರಾತ್ರಿಗೆ ಆಕ್ಸಿಜನ್ ಇಲ್ಲದೆ 24 ರೈತರು, ಬಡವರು ಉಸಿರುಗಟ್ಟಿ ಸತ್ತರಲ್ಲ, ಅದು ಸುಳ್ಳ. ದೆಹಲಿಯ ಜೈಪುರ ಗೋಲ್ಡನ್ ಆಸ್ಪತ್ರೆಯಲ್ಲಿ, ಗಂಗಾರಾಮ್ ಆಸ್ಪತ್ರೆಯಲ್ಲಿ ಪ್ರತಿ 2 ಗಂಟೆಗೆ 16 ಜನ ಆಕ್ಸಿಜನ್ ಸಿಲಿಂಡರ್ ಖಾಲಿಯಾಗಿ ಸತ್ತರಲ್ಲ, ಅದು ಸುಳ್ಳ. ಭಾರತ ಸರ್ಕಾರ ಇವತ್ತಿಗೂ ಹೇಳುತ್ತೆ, ಭಾರತದಲ್ಲಿ ಕೋವಿಡ್ನಿಂದ ಸತ್ತವರ ಒಟ್ಟು ಸಂಖ್ಯೆ ಕೇವಲ 5 ಲಕ್ಷ ಅಂತ. ಆದರೆ ಪ್ರಪಂಚದ ಅತ್ಯುನ್ನತ ಸಂಸ್ಥೆ ವಿಶ್ವ ಆರೋಗ್ಯ ಸಂಸ್ಥೆ WHO ಬಿಡುಗಡೆ ಮಾಡಿದ ಅಧಿಕೃತ ವರದಿ ಇಡೀ ಜಗತ್ತಿನ ಮುಂದೆ ಭಾರತದ ಮುಖವಾಡವನ್ನು ಕಳಚಿ ಹಾಕಿತು. WHO ವರದಿಯ ಪ್ರಕಾರ ಭಾರತದಲ್ಲಿ ಕೋವಿಡ್ನಿಂದಾಗಿ ಬರೋಬ್ಬರಿ 47 ಲಕ್ಷಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಅಂದರೆ ಸರ್ಕಾರ ಹೇಳ್ತಿರುವ ಜನಸಂಖ್ಯೆಗಿಂತ ಬರೋಬ್ಬರಿ 10 ಪಟ್ಟು ಹೆಚ್ಚು ಜನ ಸತ್ತಿದ್ದಾರೆ. ಸ್ನೇಹಿತರೆ, ನಮ್ಮ ಭಾರತದಲ್ಲಿ ಜನ ಸತ್ತಿದ್ದು ಒಂದು ಕಡೆ ಆದರೆ, ಸತ್ತ ಮೇಲೂ ಅವರಿಗೆ ಕನಿಷ್ಠ ಗೌರವದ ಅಂತ್ಯ ಸಂಸ್ಕಾರ ಕೊಡಲು ಈ ಸರ್ಕಾರಕ್ಕೆ ಸಾಧ್ಯವಾಗಲಿಲ್ಲ. ಉತ್ತರ ಪ್ರದೇಶ ಮತ್ತು ಬಿಹಾರದ ಆ ದೃಶ್ಯಗಳನ್ನು ಯಾರಾದರೂ ಮರೆಯಲು ಸಾಧ್ಯವಾ ಬಾಸ್? ಸ್ಮಶಾನಗಳಲ್ಲಿ ಜಾಗವಿಲ್ಲದೆ, ಹೆಣ ಸುಡಲು ಕಟ್ಟಿಗೆ ಸಿಗದೆ ಬಡ ಜನ ತಮ್ಮ ಕುಟುಂಬದವರ ಶವಗಳನ್ನು ಗಂಗಾ ನದಿಗೆ ಎಸೆದರು. ಪವಿತ್ರ ಗಂಗಾ ನದಿಯಲ್ಲಿ 100 ಹೆಣಗಳು ಉಬ್ಬಿ ತೇಲಿಕೊಂಡು ಬಂದವು. ಗಂಗಾ ನದಿಯ ದಂಡೆಯ ಮರಳಿನಲ್ಲಿ ಸಾವಿರಾರು ಶವಗಳನ್ನು ಹಾಗೆಯೇ ಹೂತಿಡಲಾಗಿತ್ತು, ಕಾವಿ ಬಟ್ಟೆ ಮುಚ್ಚಿಡಲಾಗಿತ್ತು. ಆದರೆ ಅಲ್ಲಿನ ಯೋಗಿ ಆದಿತ್ಯನಾಥ್ ಸರ್ಕಾರ ಏನು ಮಾಡ್ತು ಗೊತ್ತಾ? ಹೆಣಗಳ ಮೇಲೆ ಹೊದಿಸಿದ್ದ ಆ ಕಾವಿ ಬಟ್ಟೆಗಳನ್ನು ರಾತ್ರೋರಾತ್ರಿ ತನ್ನ ಪೊಲೀಸರ ಮೂಲಕ ಕಿತ್ತು ಹಾಕಿಸ್ತು. ಯಾಕಂದರೆ ಡ್ರೋನ್ ಕ್ಯಾಮರಾಗಳಲ್ಲಿ ಆ ಹೆಣಗಳ ಸಾಲು ಪ್ರಪಂಚಕ್ಕೆ ಕಂಡ್ರೆ ಮೋದಿಯವರ ಇಮೇಜ್ಗೆ ಧಕ್ಕೆ ಆಗುತ್ತೆ ಅಂತ. ಸತ್ತ ಮೇಲೂ ಹೆಣಗಳ ಸತ್ಯವನ್ನು ಬಚ್ಚಿಟ್ಟ ಅದೆಂಥ ವಿಕೃತ ರಾಷ್ಟ್ರೀಯತೆ ಇದು.
ಜನ ಆಕ್ಸಿಜನ್ಗಾಗಿ ಟ್ವಿಟರ್ನಲ್ಲಿ ಫೇಸ್ಬುಕ್ನಲ್ಲಿ ಸಹಾಯ ಕೇಳಿದರೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಭಾಷಣ ಮಾಡಿದರು. ಯಾರಾದರೂ ಆಕ್ಸಿಜನ್ ಇಲ್ಲ ಅಂತ ಸುಳ್ಳು ವದಂತಿ ಹಬ್ಬಿಸಿದ್ರೆ ಅವರ ಆಸ್ತಿಯನ್ನು ಜಪ್ತಿ ಮಾಡ್ತೀವಿ, ಉಗ್ರರ ಕಾಯ್ದೆಯಡಿ ಅರೆಸ್ಟ್ ಮಾಡ್ತೀವಿ ಅಂತ. ಅಂದರೆ ಆಕ್ಸಿಜನ್ ಕೊಡಲು ಯೋಗ್ಯತೆ ಇಲ್ಲದ ಈ ಸರ್ಕಾರ ಪ್ರಾಣ ಉಳಿಸಿ ಅಂತ ಕೇಳಿದವರನ್ನ ಜೈಲಿಗೆ ಹಾಕಲು ಮುಂದಾಯಿತು ಸ್ನೇಹಿತರೆ. ಇದೇ ಸಮಯದಲ್ಲಿ ಜನರ ಭಾವನೆಗಳನ್ನು ಬಳಸಿ ಮತ್ತೊಂದು ದೊಡ್ಡ ಲೂಟಿ ನಡೆಯಿತು. ಅದುವೇ PM ಕೇರ್ಸ್ ವೆಂಟಿಲೇಟರ್ ಹಗರಣ. ದೇಶದಲ್ಲಿ ವೆಂಟಿಲೇಟರ್ ಕೊರತೆ ಇದೆ ಅಂತ ಜನಸಾಮಾನ್ಯರಿಂದ, ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಕಾರ್ಪೊರೇಟ್ಗಳವರೆಗೆ ಎಲ್ಲರಿಂದಲೂ PM ಕೇರ್ಸ್ ಫಂಡ್ಗೆ ಸಾವಿರಾರು ಕೋಟಿ ದೇಣಿಗೆ ಪಡೆಯಲಾಯಿತು. ಈ ಫಂಡ್ನಿಂದ ಸರ್ಕಾರ ಅಗೇವಾ ಹೆಲ್ತ್ ಕೇರ್ ನಂತಹ ಕಂಪನಿಗಳಿಗೆ ಸಾವಿರಾರು ಕೋಟಿ ರೂಪಾಯಿಯ ವೆಂಟಿಲೇಟರ್ ಆರ್ಡರ್ ಕೊಡ್ತು. ಆದರೆ ವಾಸ್ತವ ಏನಾಯ್ತು ಗೊತ್ತಾ? ಮುಂಬೈ, ರಾಜಸ್ಥಾನ, ಪಂಜಾಬ್ ಮತ್ತು ಕರ್ನಾಟಕದ ಸರ್ಕಾರಿ ಆಸ್ಪತ್ರೆಗಳಿಗೆ ಬಂದ ಆ ವೆಂಟಿಲೇಟರ್ಗಳು ಕಳಪೆ ಗುಣಮಟ್ಟದಾಗಿದ್ದವು. ರೋಗಿಗೆ ಆಕ್ಸಿಜನ್ ಕೊಡುವಾಗ ಮಧ್ಯದಲ್ಲೇ ಆಫ್ ಆಗ್ತಿದ್ವು. ಪ್ರೆಷರ್ ಕಂಟ್ರೋಲ್ ಆಗ್ತಿರಲಿಲ್ಲ. ಬಾಂಬೆ ಹೈಕೋರ್ಟ್ನ ಜಡ್ಜ್ಗಳು ಆಸ್ಪತ್ರೆಗೆ ಭೇಟಿ ನೀಡಿ ಸರ್ಕಾರದ ಕಿವಿ ಹಿಂಡಿ ಹೇಳಿದರು, PM ಕೇರ್ಸ್ ಅಡಿಯಲ್ಲಿ ಬಂದಿರುವ ಈ ವೆಂಟಿಲೇಟರ್ಗಳು ಕಳಪೆಯಾಗಿವೆ, ಇವುಗಳನ್ನು ಬಳಸಿದರೆ ರೋಗಿಗಳು ಸಾಯುತ್ತಾರೆ ಅಂತ. ಖಾಸಗಿ ಆಸ್ಪತ್ರೆಗಳ ವೈದ್ಯರು ಇವುಗಳನ್ನು ಬಳಸಲು ನಿರಾಕರಿಸಿ ಮೂಲೆಗೆಸೆದರು. ಅಂದರೆ ಜನರ ತುರ್ತು ಪರಿಸ್ಥಿತಿಯ ಹಣದಲ್ಲೂ ಕಮಿಷನ್ ಹೊಡೆದು ಕಳಪೆ ವೆಂಟಿಲೇಟರ್ ಖರೀದಿಸಿ ಜನರ ಜೀವದ ಜೊತೆ ಚೆಲ್ಲಾಟವಾಡಲಾಯಿತು. ಆದರೆ ಇವತ್ತಿಗೂ PM ಕೇರ್ಸ್ ಫಂಡ್ನ ಆಡಿಟ್ ರಿಪೋರ್ಟ್ ಕೇಳಿದ್ರೆ ಸರ್ಕಾರ ಕೊಡಲ್ಲ ಸ್ನೇಹಿತರೆ. ಯಾಕಂದರೆ ಅದು ಪ್ರಧಾನಿಯವರ ಖಾಸಗಿ ಆಸ್ತಿಯಂತೆ ಬದಲಾಗಿದೆ. ಬನ್ನಿ ಬಾಸ್, ಈಗ ಈ ಸರ್ಕಾರದ ಅತಿ ದೊಡ್ಡ ಹೆಮ್ಮೆ ಯೋಜನೆ ಆಯುಷ್ಮಾನ್ ಭಾರತ್ PMJAY ನ ಅಸಲಿ ಬಣ್ಣ ಬಯಲು ಮಾಡೋಣ. ಆಗಸ್ಟ್ 2023ರಲ್ಲಿ ಸರ್ಕಾರದ ಅಧಿಕೃತ ಲೆಕ್ಕ ಪರಿಶೋಧಕ ಸಂಸ್ಥೆ CAG ಸಂಸತ್ನಲ್ಲಿ ಒಂದು ವರದಿಯನ್ನು ಮಂಡಿಸಿದೆ. ಆ ವರದಿಯನ್ನು ಓದಿದರೆ ಈ ಯೋಜನೆಯ ಹೆಸರಿನಲ್ಲಿ ಅದೆಂತಹ ಭೀಕರವಾದ ಲೂಟಿ ನಡೆದಿದೆ ಅನ್ನೋದು ಜಗತ್ತಿಗೆ ಅರ್ಥವಾಗುತ್ತೆ. CAG ತನ್ನ ವರದಿಯಲ್ಲಿ ಬಯಲು ಮಾಡಿದ 3 ಪ್ರಮುಖ ಹಗರಣಗಳು ಇಲ್ಲಿವೆ ನೋಡಿ. ಮೊದಲನೇದು, ಒಂದು ಮೊಬೈಲ್ ನಂಬರ್, 7.5 ಲಕ್ಷ ಫಲಾನುಭವಿಗಳು. ಆಯುಷ್ಮಾನ್ ಭಾರತ್ ಕಾರ್ಡ್ ಮಾಡಿಸಬೇಕಾದ್ರೆ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಮೊಬೈಲ್ ನಂಬರ್ ಲಿಂಕ್ ಇರಬೇಕು ಅಲ್ವಾ? ಆದರೆ CAG ಆಡಿಟ್ ಮಾಡಿದಾಗ ಬಯಲಾಗಿದ್ದೇನಪ್ಪ ಅಂದರೆ ಬರೋಬ್ಬರಿ 7,49,000 ಫಲಾನುಭವಿಗಳ ಕಾರ್ಡ್ಗಳಿಗೆ ಕೇವಲ ಒಂದೇ ಒಂದು ಮೊಬೈಲ್ ನಂಬರ್ ಲಿಂಕ್ ಆಗಿತ್ತು. ಆ ನಂಬರ್ ಯಾವುದು ಗೊತ್ತಾ? 9999999999. ಇನ್ನೂ 1 ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳಿಗೆ 8888888888 ಮತ್ತು 90000000 ನಂಬರ್ ಲಿಂಕ್ ಆಗಿತ್ತು. ಇದರ ಅರ್ಥ ಏನು ಬಾಸ್? ಕಾಗದದ ಮೇಲೆ ಕಂಪ್ಯೂಟರ್ ಒಳಗೆ ನಕಲಿ ಹೆಸರುಗಳನ್ನು ಸೃಷ್ಟಿ ಮಾಡಿ ಆ ನಕಲಿ ಅಕೌಂಟ್ಗಳಿಗೆ ಸರ್ಕಾರದ ಕೋಟ್ಯಂತರ ರೂಪಾಯಿ ಹಣವನ್ನು ಖಾಸಗಿ ಆಸ್ಪತ್ರೆಗಳು ಕ್ಲೈಮ್ ಮಾಡಿ ಲೂಟಿ ಹೊಡೆದಿವೆ. ಎರಡನೇ ಹಗರಣ, ಸತ್ತವರಿಗೂ ಚಿಕಿತ್ಸೆ ಕೊಟ್ಟ ಮಹಾಪವಾಡ. ಇದು ಜಗತ್ತಿನ ಯಾವುದೇ ದೇಶದಲ್ಲೂ ನಡೆಯದ ಅತಿ ದೊಡ್ಡ ಸೈನ್ಸ್ ಫಿಕ್ಷನ್ ಹಗರಣ. CAG ವರದಿಯ ಪ್ರಕಾರ ಆಯುಷ್ಮಾನ್ ಭಾರತ್ ಯೋಜನೆಯ ಡೇಟಾ ಬೇಸ್ನಲ್ಲಿ ಆಸ್ಪತ್ರೆಗಳು ಬರೋಬ್ಬರಿ 3,446 ಜನ ರೋಗಿಗಳು ಮೃತಪಟ್ಟಿದ್ದಾರೆ ಅಂತ ಸ್ವತಃ ತಾವೇ ಎಂಟ್ರಿ ಮಾಡಿದ್ದು. ಆದರೆ ಆಶ್ಚರ್ಯ ಅಂದರೆ ಆ ರೋಗಿ ಸತ್ತ ಮೇಲೂ ಅದೇ ಆಸ್ಪತ್ರೆಗಳು ಆತನ ಹೆಸರಿನಲ್ಲಿ ಮತ್ತೆ ಹೊಸ ಚಿಕಿತ್ಸೆ, ಸರ್ಜರಿಗಳನ್ನು ತೋರಿಸಿ ಬರೋಬ್ಬರಿ 7 ಕೋಟಿ ರೂಪಾಯಿ ಕ್ಲೈಮ್ ಹಣವನ್ನು ಸರ್ಕಾರದ ಖಜಾನೆಯಿಂದ ಡ್ರಾ ಮಾಡಿಕೊಂಡಿವೆ. ಸತ್ತ ಮನುಷ್ಯನಿಗೆ ಮರುಜೀವ ಕೊಟ್ಟು ಸರ್ಜರಿ ಮಾಡಿದ ಈ ಖಾಸಗಿ ಆಸ್ಪತ್ರೆಗಳ ಮಾಲೀಕರಿಗೆ ನೊಬೆಲ್ ಪ್ರಶಸ್ತಿ ಕೊಡಬೇಕಲ್ವಾ ಬಾಸ್? ಬಡವನ ಆರೋಗ್ಯಕ್ಕೆ ಹೋಗಬೇಕಾಗಿದ್ದ ಹಣ ಹೀಗೆ ನಕಲಿ ಬಿಲ್ಗಳ ಮೂಲಕ ಖಾಸಗಿ ಆಸ್ಪತ್ರೆಗಳ ಮತ್ತು ಭ್ರಷ್ಟ ಅಧಿಕಾರಿಗಳ ಖಜಾನೆ ಸೇರಿವೆ. ಗೆಳೆಯರೆ, ಆರೋಗ್ಯದ ಹೆಸರಿನಲ್ಲಿ ಹೆಣಗಳ ಸತ್ಯವನ್ನು ಮುಚ್ಚಿಟ್ಟ ಆಯುಷ್ಮಾನ್ ಭಾರತ್ ಹೆಸರಿನಲ್ಲಿ ಜೀವಂತವಾಗಿರದವರಿಗೂ ಬಿಲ್ ಮಾಡಿ ಲೂಟಿ ಹೊಡೆದ ಈ ವ್ಯವಸ್ಥೆಯ ಅಸಲಿ ಮುಖವನ್ನು ನಾವು ನೋಡಿದ್ವಿ. ಆದರೆ ಈ ಸರ್ಕಾರ ಕೇವಲ ನಿಮ್ಮ ದೇಹದ ಆರೋಗ್ಯವನ್ನಷ್ಟೇ ಕೆಡಿಸಿಲ್ಲ, ನಿಮ್ಮ ಮಕ್ಕಳ ಬುದ್ಧಿಯ ಆರೋಗ್ಯವನ್ನು, ಈ ದೇಶದ ಭವಿಷ್ಯವಾದ ಶಿಕ್ಷಣ ವ್ಯವಸ್ಥೆಯನ್ನು ಹೇಗೆ ವ್ಯವಸ್ಥಿತವಾಗಿ ನಾಶ ಮಾಡಿದೆ ಗೊತ್ತಾ ನಿಮಗೆ? ಇತಿಹಾಸದ ಪುಸ್ತಕಗಳಿಂದ ಡಾಕ್ಟರ್ BR ಅಂಬೇಡ್ಕರ್, ನೆಹರು ಮತ್ತು ಗಾಂಧೀಜಿಯವರ ಇತಿಹಾಸವನ್ನು ತೆಗೆದುಹಾಕಿದ್ದು ಯಾಕೆ?
ಮತ್ತು ದೇಶದ ಕೋಟ್ಯಂತರ ಬಡ ಮತ್ತು ಮಧ್ಯಮ ವರ್ಗದ ಯುವಕರ ಡಾಕ್ಟರ್ ಆಗುವ ಕನಸನ್ನು ಹೊಸಕೆ ಆಗ್ತಿರುವ ನೀಟ್ ಪರೀಕ್ಷೆಯ ಕೋಟ್ಯಂತರ ರೂಪಾಯಿಗಳ ಪೇಪರ್ ಲೀಕ್ ಹಗರಣದ ಅಸಲಿ ಸತ್ಯ ಏನು? ಇದರ ಸಂಪೂರ್ಣ ದೀರ್ಘವಾದ ಮತ್ತು ಕಣ್ಣು ತೆರೆಸುವ ಪೋಸ್ಟ್ ಮಾರ್ಟಮ್ ಅನ್ನು ನಾವು ಈ ಎಪಿಸೋಡ್ನ ಮುಂದಿನ ಭಾಗದಲ್ಲಿ ನೋಡ್ತಾ ಹೋಗೋಣ. ಕಳೆದ 10 ವರ್ಷಗಳಲ್ಲಿ ಈ ಸರ್ಕಾರ ತನ್ನ ಅಜೆಂಡಾವನ್ನು ದೇಶದ ಮಕ್ಕಳ ತಲೆಗೆ ತುಂಬಲು ಇಡೀ ಶಿಕ್ಷಣ ವ್ಯವಸ್ಥೆಯನ್ನೇ ಪ್ರಯೋಗಶಾಲೆ ಮಾಡಿಕೊಂಡಿದೆ. ಒಂದು ಕಡೆ ಇತಿಹಾಸದ ಪಠ್ಯ ಪುಸ್ತಕಗಳನ್ನು ತಮಗೆ ಬೇಕಾದಂತೆ ತಿರ್ಚೋದು, ಇನ್ನೊಂದು ಕಡೆ ದೇಶದ ಕೋಟ್ಯಂತರ ಬಡ ಮತ್ತು ಮಧ್ಯಮ ವರ್ಗದ ಯುವಕರ ಉನ್ನತ ಶಿಕ್ಷಣದ ಕನಸನ್ನು ಹೊಸಕೆ ಹಾಕುತ್ತಿರುವ NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಮತ್ತು ನೀಟ್ ಪರೀಕ್ಷೆಯ ಕೋಟ್ಯಂತರ ರೂಪಾಯಿಗಳ ಪೇಪರ್ ಲೀಕ್ ದಂಧೆ. ಗೆಳೆಯರೆ, ಇವತ್ತು ಈ ದೇಶದಲ್ಲಿ ಒಬ್ಬ ಬಡವ ಅಥವಾ ಮಧ್ಯಮ ವರ್ಗದ ಯುವಕ ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಲು ಸಾಧ್ಯವೇ ಇಲ್ಲ ಎನ್ನುವಂತಹ ಭ್ರಷ್ಟ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಲಾಗಿದೆ. ಯಾವ ಕಲ್ಪನೆಗೂ ಇಲ್ಲಿ ಜಾಗವಿಲ್ಲ. ಬನ್ನಿ, ಇವತ್ತು ಶಿಕ್ಷಣದ ಹೆಸರಿನಲ್ಲಿ ನಡೆಯುತ್ತಿರೋದು ಮಹಾ ವಂಚನೆಯಷ್ಟೇ. ಅದನ್ನು ಬಿಚ್ಚಿಡೋಣ. ಮೊದಲಿಗೆ ಮಕ್ಕಳ ಪಠ್ಯ ಪುಸ್ತಕಗಳ ಮೇಲೆ ನಡೆದ ಈ ಸಾಂಸ್ಕೃತಿಕ ಸರ್ಜಿಕಲ್ ಸ್ಟ್ರೈಕ್ನ ಬಗ್ಗೆ ಮಾತಾಡೋಣ. ಸರ್ಕಾರ ಪಠ್ಯ ಪುಸ್ತಕಗಳ ಹೊರೆ ಕಡಿಮೆ ಮಾಡ್ತಿದ್ದೇವೆ ಅಂತ ನೆಪ ಹೇಳಿ NCERT ಪುಸ್ತಕಗಳಿಂದ ಯಾವ ಪ್ರಮುಖ ಇತಿಹಾಸದ ಪುಟಗಳನ್ನು ಕಿತ್ತು ಹಾಕ್ತು ಗೊತ್ತಾ ನಿಮಗೆ? ಗಾಂಧೀಜಿ ಹತ್ಯೆಯ ಸತ್ಯ. ಮಹಾತ್ಮ ಗಾಂಧೀಜಿಯವರನ್ನು ಕೊಂದದ್ದು ನಾಥೂರಾಮ್ ಗೋಡ್ಸೆ ಎನ್ನುವ ಸಾಲು, ಗೋಡ್ಸೆ ಒಬ್ಬ RSS ಮೂಲದ ಬ್ರಾಹ್ಮಣನಾಗಿದ್ದ ಎನ್ನುವ ಉಲ್ಲೇಖ ಮತ್ತು ಗಾಂಧಿ ಹತ್ಯೆಯ ನಂತರ ದೇಶದಲ್ಲಿ RSS ಅನ್ನು ನಿಷೇಧ ಮಾಡಲಾಗಿತ್ತು ಎನ್ನುವ ಐತಿಹಾಸಿಕ ಸತ್ಯವನ್ನ ಪಠ್ಯ ಪುಸ್ತಕದಿಂದ ಸಂಪೂರ್ಣವಾಗಿ ಅಳಿಸಿ ಹಾಕಲಾಯಿತು. ಯಾಕಂದ್ರೆ ಇಂದಿನ ಆಡಳಿತಗಾರರಿಗೆ ಆ ಇತಿಹಾಸ ಮುಜುಗರ ತರುತ್ತದೆ ಅಂತ. ಗಲಭೆ 2002ರಲ್ಲಿ ಗುಜರಾತ್ನಲ್ಲಿ ನಡೆದ ಕೋಮು ಗಲಭೆಯ ಕರಾಳ ಅಧ್ಯಾಯದ ಪುಟಗಳನ್ನು ಪಠ್ಯದಿಂದ ಕಿತ್ತು ಹಾಕಲಾಯಿತು. ದಲಿತ ಮತ್ತು ಸಾಮಾಜಿಕ ಹೋರಾಟಗಳು, ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿದ ಜಾತೀಯತೆ ವಿರೋಧಿ ಹೋರಾಟಗಳು, ಇಸ್ಲಾಂ ಮತ್ತು ಮೊಘಲ್ ಸಾಮ್ರಾಜ್ಯದ ಇತಿಹಾಸದ ಪ್ರಮುಖ ಭಾಗಗಳನ್ನು ಡಿಲೀಟ್ ಮಾಡಲಾಯಿತು. ಅಂದರೆ ಮುಂದಿನ ತಲೆಮಾರಿನ ಮಕ್ಕಳಿಗೆ ಸತ್ಯ ಇತಿಹಾಸ ಗೊತ್ತಾಗಬಾರದು. ಕೇವಲ ಒಂದು ನಿರ್ದಿಷ್ಟ ಸಿದ್ಧಾಂತವನ್ನ, ದ್ವೇಷದ ರಾಜಕಾರಣವನ್ನ ಅವರ ತಲೆಗೆ ತುಂಬಬೇಕು ಎನ್ನುವುದೇ ಈ ಹೊಸ ಶಿಕ್ಷಣ ನೀತಿಯ NEPಯ ಅಸಲಿ ಅಜೆಂಡಾ. ಇತಿಹಾಸವನ್ನು ತಿರುಚಿದ ಮಾತ್ರಕ್ಕೆ ಸತ್ಯ ಸತ್ತು ಹೋಗುತ್ತಾ ಬಾಸ್? ಸತ್ತು ಹೋಗುತ್ತಾ? ಇದು ಕೇವಲ ಪುಸ್ತಕಗಳ ಕಥೆಯಾದರೆ ಇತ್ತೀಚಿನ ವರ್ಷಗಳಲ್ಲಿ ದೇಶದ ಕೋಟ್ಯಂತರ ಯುವಕರ ಭವಿಷ್ಯವನ್ನು ಬೀದಿಗೆ ತಂದಿದ್ದು NTA ನಡೆಸುವ ನೀಟ್ ಪರೀಕ್ಷೆಯ ಮಹಾ ಹಗರಣ. ಭಾರತದಲ್ಲಿ ಒಬ್ಬ ವೈದ್ಯನಾಗಬೇಕು ಅಂದರೆ ನೀಟ್ ಪರೀಕ್ಷೆ ಬರೀಲೇಬೇಕು. 24 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಗಲಿರುಳು ನಿದ್ದೆಗೆಟ್ಟು ಲಕ್ಷಾಂತರ ರೂಪಾಯಿಯ ಕೋಚಿಂಗ್ ಸೆಂಟರ್ಗಳಿಗೆ ಸುರಿದು ಈ ಪರೀಕ್ಷೆ ಬರೀತಾರೆ. ಆದರೆ 2024ರ ನೀಟ್ ರಿಸಲ್ಟ್ ಬಂದಾಗ ಇಡೀ ದೇಶವೇ ದಂಗಾಗಿತ್ತು. ಇತಿಹಾಸದಲ್ಲೇ ಯಾವತ್ತೂ ಆಗದ ಪವಾಡ ನಡೆದಿತ್ತು ನೋಡಿ. ಅವತ್ತು ಬರೋಬ್ಬರಿ 67 ವಿದ್ಯಾರ್ಥಿಗಳಿಗೆ ದೇಶದಲ್ಲೇ ಮೊದಲ ರ್ಯಾಂಕ್ AIR 1 ಬಂದಿತ್ತು. ಅವರೆಲ್ಲರಿಗೂ ಪೂರ್ಣ 720ಕ್ಕೆ 720 ಅಂಕಗಳು ಬಂದಿದ್ದು. ವಾರೆ ವಾಹ್! ಇನ್ನು ಕೆಲವರಿಗಂತೂ 718 ಮತ್ತು 719 ಮಾರ್ಕ್ಸ್ ಬಂದಿತ್ತು. ನೀಟ್ ಪರೀಕ್ಷೆಯ ನಿಯಮದ ಪ್ರಕಾರ ಒಂದು 716 ಬರಬೇಕು, ಇಲ್ಲವೇ 715 ಬರಬೇಕು. ಈ 718 ಅಥವಾ 719 ಬರೋಕ್ಕೆ ಗಣಿತದ ಪ್ರಕಾರ ಸಾಧ್ಯವೇ ಇಲ್ಲ. ಇದನ್ನು ಪ್ರಶ್ನಿಸಿದಾಗ NTA ಏನು ನೆಪ ಹೇಳ್ತು ಗೊತ್ತಾ? ನಾವು ಅವರಿಗೆ ಟೈಮ್ ವೇಸ್ಟ್ ಆಗಿದ್ದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೇವೆ ಅಂತ. ಯಾರನ್ನ ಕೇಳ್ಕೊಟ್ರಿ? ಯಾವ ನಿಯಮದಡಿ ಕೊಟ್ರಿ? ಈ ಗ್ರೇಸ್ ಮಾರ್ಕ್ಸ್ ಹೆಸರಿನಲ್ಲಿ ತಮ್ಮವರ ಅಂಕಗಳನ್ನು ಹೆಚ್ಚಿಸುವ ದೊಡ್ಡ ಕಳ್ಳಾಟ ಅಲ್ಲಿ ನಡೆದಿತ್ತು. ಅಷ್ಟೇ ಅಲ್ಲ, ಹರಿಯಾಣದ ಒಂದೇ ಒಂದು ಎಕ್ಸಾಮ್ ಸೆಂಟರ್ನಿಂದ ಸತತವಾಗಿ ಕುಳಿತಿದ್ದ 8 ವಿದ್ಯಾರ್ಥಿಗಳಿಗೆ ಫುಲ್ ಮಾರ್ಕ್ಸ್ ಬಂದಿತ್ತು. ಇದೆಲ್ಲ ಕಾಕತಾಳೀಯನ ಬಾಸ್? ಬರೀ ಗ್ರೇಸ್ ಮಾರ್ಕ್ಸ್ ಅಷ್ಟೇ ಆಗಿದ್ದರೆ ಸಾಕಿತ್ತು ಬಾಸ್. ಆದರೆ ಬಿಹಾರ ಮತ್ತು ಗುಜರಾತ್ ಪೊಲೀಸರ ತನಿಖೆಯಿಂದ ಹೊರಬಂದದ್ದು ಈ ದೇಶದ ಇತಿಹಾಸದಲ್ಲೇ ಅತಿ ದೊಡ್ಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ. ಬಿಹಾರದ ಆರ್ಥಿಕ ಅಪರಾಧಗಳ ವಿಭಾಗ EOU ಬಿಡುಗಡೆ ಮಾಡಿದ ಅಧಿಕೃತ ತನಿಖಾ ವರದಿಯ ಪ್ರಕಾರ ಪರೀಕ್ಷೆ ನಡೆಯೋದಕ್ಕೆ 1 ದಿನ ಮುಂಚಿತವಾಗಿಯೇ ನೀಟ್ ಪರೀಕ್ಷೆಯ ಅಸಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿತ್ತು.
ಬಿಹಾರದ ನಿತೀಶ್ ಕುಮಾರ್ ಬಿಜೆಪಿ ಮೈತ್ರಿ ಸರ್ಕಾರದ ಸಚಿವರೊಬ್ಬರ ಬಂಗಲೆಯಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸಿ ರಾತ್ರೋರಾತ್ರಿ ಆ ಲೀಕ್ ಆದ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಬಾಯಿಪಾಠ ಮಾಡಿಸಲಾಗಿತ್ತು. ಒಬ್ಬೊಬ್ಬ ವಿದ್ಯಾರ್ಥಿಯಿಂದ ಬರೋಬ್ಬರಿ 30ರಿಂದ 40 ಲಕ್ಷ ರೂಪಾಯಿ ಹಣವನ್ನು ಈ ಪೇಪರ್ ಲೀಕ್ ಮಾಫಿಯಾ ವಸೂಲಿ ಮಾಡಿತ್ತು. ಇತ್ತ ಕಡೆ ಗುಜರಾತ್ನ ಗೋಧ್ರಾದಲ್ಲಿ ನಡೆದ ಹಗರಣ ಇನ್ನೂ ಭೀಕರವಾಗಿತ್ತು ಸ್ನೇಹಿತರೆ. ಅಲ್ಲಿನ ಒಂದು ಎಕ್ಸಾಮ್ ಸೆಂಟರ್ನ ಜಗನ್ನಾಥ್ ಅಕಾಡೆಮಿಯ ಮಾಲೀಕ ಮತ್ತು ಶಿಕ್ಷಕರು ಸೇರಿ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ರು ಗೊತ್ತಾ? ನಿಮಗೆ ಉತ್ತರ ಗೊತ್ತಿಲ್ಲದಿದ್ರೆ OMR ಶೀಟ್ ಅನ್ನ ಖಾಲಿ ಬಿಟ್ಟು ಬನ್ನಿ, ಪರೀಕ್ಷೆ ಮುಗಿದ ಮೇಲೆ ನಾವೇ ಆಫೀಸ್ನಲ್ಲಿ ಕೂತು ಅದಕ್ಕೆ ಸರಿಯಾದ ಉತ್ತರ ತುಂಬಿ ನಿಮ್ಮನ್ನು ಪಾಸ್ ಮಾಡ್ತೀವಿ ಅಂತ. ಇದಕ್ಕೆ ಪ್ರತಿಯಾಗಿ ಕೋಟಿ ರೂಪಾಯಿಗಳ ಅಡ್ವಾನ್ಸ್ ಚೆಕ್ ಅನ್ನ ಪೊಲೀಸರು ಆ ಶಿಕ್ಷಕರ ಮನೆಯಿಂದ ವಶಪಡಿಸಿಕೊಂಡಿದ್ದಾರೆ. ಇಷ್ಟೆಲ್ಲ ಪಕ್ಕಾ ಸಾಕ್ಷ್ಯ ಸಿಕ್ಕಿದ ಮೇಲೂ ಕೇಂದ್ರ ಶಿಕ್ಷಣ ಸಚಿವರು ಮೊದಲು ಟಿವಿಯಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ? ದೇಶದಲ್ಲಿ ಯಾವುದೇ ಪೇಪರ್ ಲೀಕ್ ಆಗಿಲ್ಲ, ಇದೆಲ್ಲ ವಿರೋಧ ಪಕ್ಷಗಳ ವದಂತಿ ಅಂತ ಸುಳ್ಳು ಹೇಳಿದ್ರು. ಆಮೇಲೆ ಬಿಹಾರ ಪೊಲೀಸರು ದಾಖಲೆ ಸಮೇತ ಮುಖಕ್ಕೆ ಹೊಡೆದಾಗ ಅನಿವಾರ್ಯವಾಗಿ ತನಿಖೆಯನ್ನು CBIಗೆ ಒಪ್ಪಿಸಿದ್ರು. ಕೋಟ್ಯಂತರ ಯುವಕರ ಭವಿಷ್ಯ ರೋಡಿಗೆ ಬಂದಾಗಲೂ ಸುಳ್ಳು ಹೇಳುವ ಇವರ ಬದ್ಧತೆಯನ್ನು ಏನನ್ಬೇಕು ಬಾಸ್, ಏನನ್ಬೇಕು? ಗೆಳೆಯರೇ, ಈ ನೀಟ್ ಪರೀಕ್ಷೆಯನ್ನು ತಂದಿದ್ದೇಗೆ ಗೊತ್ತಾ? ಖಾಸಗಿ ಮೆಡಿಕಲ್ ಕಾಲೇಜುಗಳ ಡೊನೇಷನ್ ದಂಧೆಯನ್ನು ತಡೆಯುತ್ತೇವೆ, ಬಡವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳಿ. ಆದರೆ ಇವತ್ತು ಆಗಿರೋದೇನು? ಇವತ್ತು ನೀಟ್ ಪರೀಕ್ಷೆಯಿಂದಾಗಿ ಬಡ ಮತ್ತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಈ ವ್ಯವಸ್ಥೆಯಿಂದ ಹೊರಬಿದ್ದಿದ್ದಾರೆ. ಯಾಕಂದರೆ ನೀಟ್ ಪಾಸ್ ಆಗಬೇಕು ಅಂದರೆ ಇವತ್ತು ಲಕ್ಷಾಂತರ ರೂಪಾಯಿ ಸುರಿದು ಕೋಟಾ ಅಥವಾ ಬೆಂಗಳೂರಿನ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟರ್ಗಳಿಗೆ ಹೋಗಲೇಬೇಕು. ಸರ್ಕಾರಿ ಶಾಲೆಯಲ್ಲಿ ಓದುವ ಬಡವನ ಮಗನಿಗೆ ಆ ಕೋಚಿಂಗ್ ಪಡೆಯುವ ಯೋಗ್ಯತೆಯೇ ಇರೋದಿಲ್ಲ. ಇನ್ನು ಪೇಪರ್ ಲೀಕ್ ಮಾಫಿಯಾದ ಹತ್ತಿರ 30-40 ಲಕ್ಷ ಕೊಡುವ ಶ್ರೀಮಂತರ ಮಕ್ಕಳು ಸುಲಭವಾಗಿ ಲೀಕ್ ಆದ ಪೇಪರ್ ತಗೊಂಡು ಟಾಪ್ ರ್ಯಾಂಕ್ ಪಡೀತಾರೆ, ಗವರ್ಮೆಂಟ್ ಸೀಟು ಗಿಟ್ಟಿಸ್ಕೊಳ್ತಾರೆ. ಕಷ್ಟಪಟ್ಟು ಓದಿದ ಬಡ ವಿದ್ಯಾರ್ಥಿ ರ್ಯಾಂಕ್ ಸಿಗದೆ ಖಾಸಗಿ ಕಾಲೇಜಿಗೆ ಹೋದರೆ ಅಲ್ಲಿ ಒಂದು MBBS ಸೀಟಿಗೆ ಬರೋಬ್ಬರಿ 1 ಕೋಟಿಯಿಂದ 1.5 ಕೋಟಿ ರೂಪಾಯಿ ಡೊನೇಷನ್ ಕೇಳ್ತಾರೆ. ಒಬ್ಬ ಬಡವ ಅಥವಾ ಮಧ್ಯಮ ವರ್ಗದ ತಂದೆ ತನ್ನ ಮಗನನ್ನು ಡಾಕ್ಟರ್ ಮಾಡಲು 1.5 ಕೋಟಿ ಎಲ್ಲಿಂದ ತರಬೇಕು ಬಾಸ್? ಅಂದರೆ ಈ ದೇಶದಲ್ಲಿ ದುಡ್ಡಿದ್ದವನ ಮಗ ಮಾತ್ರ ಡಾಕ್ಟರ್ ಆಗಬಹುದು. ಬಡವನ ಮಗ ಎಷ್ಟೇ ಬುದ್ಧಿವಂತನಾಗಿದ್ದರೂ ಆತ ಕೇವಲ ಕಾಂಪೌಂಡರ್ ಆಗಿಯೇ ಉಳಿಬೇಕು ಎನ್ನುವ ಕರಾಳ ಪರಿಸ್ಥಿತಿಯನ್ನು ಈ ನೀಟ್ ವ್ಯವಸ್ಥೆ ತಂದಿಟ್ಟಿದೆ. ಗೆಳೆಯರೇ, ಕೊರೋನಾ ಸಮಯದಲ್ಲಿ ಆಕ್ಸಿಜನ್ ಕೊಡದೆ ಕೊಂದರು. ಆಯುಷ್ಮಾನ್ ಭಾರತ್ ಹೆಸರಿನಲ್ಲಿ ಸತ್ತವರಿಗೂ ಬಿಲ್ ಮಾಡಿ ಲೂಟಿ ಹೊಡೆದರು. ಈಗ ನಿಮ್ಮ ಮಕ್ಕಳ ಶಿಕ್ಷಣದ ಮೇಲೂ ಕಣ್ಣು ಹಾಕಿ ಪೇಪರ್ ಲೀಕ್ ಮಾಫಿಯಾ ಮೂಲಕ ಯುವ ಶಕ್ತಿಯ ಭವಿಷ್ಯವನ್ನೇ ಹರಾಜು ಹಾಕ್ತಿದ್ದಾರೆ. ಇದೇನ ನಮ್ಮ ನವ ಭಾರತ? ಇದೇನ ಮೋದಿಯವರ ಗ್ಯಾರಂಟಿ? ಒಬ್ಬ ಪತ್ರಕರ್ತನಾಗಿ ಕುತ್ತಿಗೆ ಮೇಲೆ ಕತ್ತಿ ಇಟ್ಟರು ಈ ಸತ್ಯಗಳನ್ನು ಜನರ ಮುಂದಿಡುವುದು ನನ್ನ ಜವಾಬ್ದಾರಿ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ಈ ದೇಶದ ಉದ್ಧಾರಕ್ಕಾಗಿ ಈ ಮೋದಿ ಎಕ್ಸ್ಪೋಸ್ಡ್ ಸರಣಿಯ ವಿಡಿಯೋವನ್ನು ಕರ್ನಾಟಕದ ಪ್ರತಿಯೊಬ್ಬ ಪೋಷಕರಿಗೂ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಿಸಿ ಜಾಗೃತಿ ಮೂಡಿಸಿ.